ಪವಿತ್ರ ಗೌಡ ಸೇರಿದಂತೆ 7 ಮಂದಿ ಕೊಲೆ ಆರೋಪಿಗಳಿಗೆ ಕರ್ನಾಟಕ ಹೈಕೋರ್ಟ್ ನೀಡಿದ್ದ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. 2 ವಾರಗಳ ಹಿಂದೆ ದರ್ಶನ್ ತಂಡದ ಜಾಮೀನು ಅರ್ಜಿ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದ್ದಾಗ ನ್ಯಾಯಪೀಠದ ಹೇಳಿಕೆಯ ಬಗ್ಗೆ ನಟಿ ರಮ್ಯಾ ಅವರು ಮಾಡಿದ್ದ ಪೋಸ್ಟ್ಗೆ ದರ್ಶನ್ ಅಭಿಮಾನಿಗಳು ವರ್ತಿಸಿದ ರೀತಿ ಮತ್ತು ಅವರ ವಿರುದ್ಧ ರಮ್ಯಾ ಅವರು ಕಾನೂನು ಹೋರಾಟಕ್ಕೆ ಇಳಿದಿದ್ದು ಭಾರೀ ಸುದ್ದಿ ಮಾಡಿತ್ತು. ರಮ್ಯಾ ಅವರಿಗೆ ಅಶ್ಲೀಲ ಕಮೆಂಟ್ ಹಾಕಿದ ಹಲವು ಜನರ ಬಂಧನವನ್ನೂ ಆಗಿತ್ತು. ಇಂದು ದರ್ಶನ್ ಮತ್ತೆ ಜೈಲು ಸೇರಿದ್ದಾರೆ. ಈ ಬಗ್ಗೆ ಯುರೋಪ್ ಪ್ರವಾಸದಲ್ಲಿರುವ ರಮ್ಯಾ ಪ್ರತಿಕ್ರಿಯೆ ನೀಡಿದ್ದಾರೆ. ನನಗೆ ಇವತ್ತು ಈ ಸುದ್ದಿ ಬಂದಾಗ ಎಲ್ಲೋ ಒಂದು ಕಡೆ ಬೇಜಾರಾಯಿತು. ಯಾಕೆಂದರೆ ನನಗೆ ದರ್ಶನ್ ಗೊತ್ತು. ನಾನು ಅವರ ಜೊತೆ ಸಿನಿಮಾ ಕೂಡ ಮಾಡಿದ್ದೇನೆ. ನಾವು ಶೂಟ್ ಮಾಡುವಾಗ ಅವರ ಲೈಫ್ ಬಗ್ಗೆ ಹಂಚಿಕೊಂಡಿದ್ದರು, ಸಿನಿಮಾ ಇಂಡಸ್ಟ್ರಿಗೆ ಹೇಗೆ ಬಂದರು ಅಂತ. ಈ ನ್ಯೂಸ್ ಕೇಳಿದಾಗ ಒಂದು ಕಡೆ ಬೇಜಾರು. ಏನಂದರೆ ಅವರು ಜೀವನ ಹಾಳು ಮಾಡಿಕೊಂಡೋರಲ್ಲ ಅಂತ. ಯಾಕಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಹೆಸರು ಮಾಡಿದರು. ಹೋಗ್ತಾ ಹೋಗ್ತಾ ಯಾಕೆ ಹೀಗಾಯಿತು ನನಗನಿಸಿತ್ತು. ಅವರ ಅಕ್ಕಪಕ್ಕ ಗೈಡ್ ಮಾಡೋಕ್ಕೆ ಯಾರೂ ಇರಲಿಲ್ವೇನೋ, ಅಟ್ಲೀಸ್ಟ್ ಗೈಡ್ ಮಾಡಲು ಯಾರೂ ಇರಲಿಲ್ಲ ಅಂದರೂ ಅವರು ಸ್ವತಃ ಕಷ್ಟಪಟ್ಟು ಬಂದಿರೋರು. ಸೊಸೈಟಿ ಬಗ್ಗೆ ಯೋಚಿಸಬೇಕಿತ್ತು ಎಂದಿದ್ದಾರೆ.